ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಜಾರಿದ ಶಾಲಾ ಬಸ್. ಈ ರಸ್ತೆ ಗುಂಡಿ ಗಂಡಾಂತರ ಇದೆಯಲ್ಲ, ಇದು ಯಾವ್ಯಾವ ರೀತಿಯ ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಿದೆ ಅನ್ನೋದನ್ನ ನೋಡಿ. ಸುಮಾರು 20ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಬೆಂಗಳೂರಿನ ಪಣತ್ತೂರು ಬಳಗೆರೆ ರಸ್ತೆ ಬಳಿ ಆಗಿರುವಂತಹ ಘಟನೆ ಇದು. ಮಳೆ ನೀರಿನಿಂದ ಚಾಲಕನಿಗೆ ರಸ್ತೆ ಪಕ್ಕದ ಗುಂಡಿ ಕಾಣಿಸಿಲ್ಲ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬಸ್ ವಾಲಿದೆ ಅಂತ ಹೇಳಿ. ಒಂದು ಬಸ್ ಹೋಗ್ತಾ ಇತ್ತು, ಆ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗೋದಕ್ಕೆ ಶಾಲಾ ಬಸ್ನ ನಿರ್ವಾಹಕ ಮುಂದಾಗಿದ್ದಾರೆ, ಚಾಲಕ. ಈ ಸಂದರ್ಭದಲ್ಲಿ ಆ ಬಸ್ ವಾಲಿದೆ. ಮಳೆ ಬಂದಿದ್ದು ಬೇರೆ, ಅಕ್ಕಪಕ್ಕದಲ್ಲಿ ರೋಡೇ ಸರಿ ಇರಲ್ಲ, ಇನ್ನು ಅಕ್ಕಪಕ್ಕದಲ್ಲಿರುವಂತಹ ಜಾಗಗಳು ಕರೆಕ್ಟ್ ಆಗಿರುತ್ತಾ? ಇಲ್ಲೂ ಆಗಿರೋದು ಅದೇ ಅನಾಹುತ. ಅದನ್ನು ಓವರ್ಟೇಕ್ ಮಾಡಿ ಹೋಗುವಂತಹ ಸಂದರ್ಭದಲ್ಲಿ ರಸ್ತೆ ಗುಂಡಿ ಕಾಣಿಸಿಲ್ಲ ಅನ್ಸುತ್ತೆ, ಮುಂದೆ ಗುಂಡಿ ಬೇರೆ ಇತ್ತಂತೆ. ಆ ಗುಂಡಿಯನ್ನು ತಪ್ಪಿಸೋಕೆ ಹೋಗಿ ಚಾಲಕನ ನಿಯಂತ್ರಣವನ್ನು ತಪ್ಪಿ ಬಸ್ ಈ ರೀತಿಯಾಗಿ ವಾಲಿದೆ. ಎಮರ್ಜೆನ್ಸಿ ಡೋರ್ ಮೂಲಕ ವಿದ್ಯಾರ್ಥಿಗಳನ್ನು ಬಸ್ನಿಂದ ಹೊರಗಿಳಿಸಲಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಏನು ಅನಾಹುತ ಆಗ್ತಿತ್ತೋ ಏನೋ. ಬೆಂಗಳೂರಿನಲ್ಲಿ ಈ ಗುಂಡಿ ಗಂಡಾಂತರದಿಂದ ಆಗುವಂತಹ ಸಮಸ್ಯೆಗಳು ಒಂದೆರಡಲ್ಲ. ನಿನ್ನೆಯೂ ಕೂಡ ನಮ್ಮ ಕಚೇರಿಯ ಸಿಬ್ಬಂದಿಯೊಬ್ಬರು ಗುಂಡಿಗೆ ಬಿದ್ದು ಅವ್ರಿಗೂ ಕೂಡ ಗಾಯಗಳಾಗಿದೆ, ಮುಳಿನೇ ಕಟ್ಟಾಗಿದೆ. ಇವತ್ತು ಮತ್ತೊಂದು ಅನಾಹುತ. ಬೆಂಗಳೂರಿನ ಪಣತ್ತೂರಿನ ಬಳಗೆರೆ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಳ್ಳಂಬೆಳಿಗ್ಗೆ ಮಕ್ಕಳನ್ನು ಶಾಲೆ ಕಳಿಸಿ ಪೋಷಕರು ನಿಶ್ಚಿಂತೆಯಿಂದ ಇರ್ತಾರೆ. ಆದರೆ ಈ ರೀತಿ ಆಗ್ಬಿಡುತ್ತೆ ಅಂದರೆ ಎಂತಹ ಪೋಷಕರಿಗೂ ಕೂಡ ಎದೆ ಜೆಲ್ಲನ್ನುತ್ತೆ. ಹೇಗೆ ನಂಬ್ಕೊಂಡು ಮಕ್ಕಳನ್ನು ಶಾಲಾ ಬಸ್ ಹತ್ಸೋದು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ.